ಎಷ್ಟೇ ಇನ್ವೆಸ್ಟ್ಮೆಂಟ್, ಎಷ್ಟೇ ಡಿಸೈನ್ಡ್ ಆಗಿ, ಎಷ್ಟೇ ಅಥೆಂಟಿಕ್ ಆಗಿ ನೀವು ಮಾಡಿದ್ರು ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ಬಿಸ್ನೆಸ್ ನ ಮಾಡ್ಲಿಕ್ಕೆ ನಾರ್ತ್ ಈಸ್ಟ್ ಅಲ್ಲಿ ಆಗಲ್ಲ. ನೈಋತ್ಯ ಮೂಲೆ ಓನರ್ಶಿಪ್ ನ ಚೇಂಜ್ ಮಾಡುತ್ತೆ, ಫೈನಾನ್ಷಿಯಲಿ ಸ್ಟ್ರಗಲ್ ಅನ್ನ ಕೊಡುತ್ತೆ ಮತ್ತು ಸಾಲಕ್ಕೆ ಸಿಕ್ಕಾಕೊಳ್ಳುವಂತ ರೀತಿಯಲ್ಲಿ ಮಾಡುತ್ತೆ, ಭ್ರಮೆಯಲ್ಲಿ ಸಿಕ್ಕಾಕ್ಸುತ್ತೆ. ನೋಡಿ, ಆ ಹೋಟ್ಲಿಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗೇ ಇರಲ್ಲ. ಒಂದು ಸೌತ್ ಈಸ್ಟ್, ಎರಡನೇದು ನಾರ್ತ್ ವೆಸ್ಟ್. ಈ ಎರಡು ದಿಕ್ಕುಗಳಲ್ಲಿ ಹೋಟೆಲ್ ಮಾಡಿದ್ರೆ ಮಿನಿಮಮ್ ಗ್ಯಾರಂಟಿ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತು ವಿಜ್ಞಾನ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರ್ ಮಧು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಹೋಟೆಲ್ ವಾಸ್ತು ಬಗ್ಗೆ ಮಾತಾಡೋಣ. ನೋಡಿ, ಹೋಟೆಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಹೋಟೆಲ್ ಮಾಡೋಕ್ಕಿಂತ ಮುಂಚೆ ಆ ಜಾಗದ ಸೆಲೆಕ್ಷನ್ನೇ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಫೇಮಸ್ ಆಗಿರುವ ಹೋಟ್ಲುಗಳನ್ನು ಸ್ವಲ್ಪ ಗಮನಿಸಿ, ಅವರು ಹೇಗೆ ಮಾಡಿರ್ತಾರೆ, ಎಲ್ಲಿ ಅವರ ಜಾಗಗಳನ್ನು ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನು. ಹಾಗೆ ಫಸ್ಟ್ ಆಫ್ ಆಲ್ ಜಾಗದ ಸೆಲೆಕ್ಷನ್ ರಾಂಗ್ ಆಗಿಬಿಟ್ರೆ ಹೋಟೆಲ್ ಸಕ್ಸಸ್ ಆಗಲ್ಲ. ಹೋಟೆಲ್ ಸಕ್ಸಸ್ ಆಗದಿರೋದಕ್ಕೆ ಅಥವಾ ಸಕ್ಸಸ್ ಆಗಕ್ಕೆ ಅನೇಕ ಕಾರಣಗಳಿರುತ್ತೆ. ಒಂದು ಬೇಸ್ ವರ್ಕ್, ಅಂದರೆ ತುಂಬ ಕೆಳಗಿನ ಕೆಲಸವನ್ನು ಕಲ್ತ್ಕೊಂಡು ಅಭ್ಯಾಸ ಮಾಡಿ ಅದ್ರ ಬಗ್ಗೆ ತುಂಬ ಎಕ್ಸ್ಪೀರಿಯನ್ಸ್ ತಡ್ಕೊಂಡು ಹೋಟ್ಲು ಮಾಡಿ ಸಕ್ಸಸ್ ಆಗೋದು ಒಂದು ಕಡೆ. ಪ್ಲಸ್ ಅದ್ರ ಜೊತೆಗೆ ದೈವಿಕವಾಗಿ ವಾಸ್ತು ನಿಯಮಗಳನ್ನು ಕೂಡ ಪಾಲನೆ ಮಾಡೋದು. ಇನ್ನು ಕೆಲವು ಸರಿ ಏನಾಗ್ಬಿಡುತ್ತೆ, ವಾಸ್ತು ಪಾಲನೆ ಮಾಡಿದ್ರು ಯಾಕೆ ಸಕ್ಸಸ್ ಆಗಲ್ಲ ಅಂದರೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ ಅಥವಾ ಒಂದು ಪ್ರಾಪರ್ ಪ್ಲಾನಿಂಗ್ ಇಲ್ಲದೆ ಕೂಡ ಫೇಲ್ಯೂರ್ ಆಗುತ್ತೆ. ಆದರೆ ಇದಕ್ಕೆ ಸಪೋರ್ಟಿವ್ ಆಗಿ, ಅಂದರೆ ನೀವು ಮಾಡುವಂಥ ಇನ್ವೆಸ್ಟ್ಮೆಂಟು ಬಿಸ್ನೆಸ್ಸು ಧನಾಕರ್ಷಣೆ ಆಗಬೇಕು ಅಂದರೆ ಯಾವ ದಿಕ್ಕುಗಳನ್ನು ನೀವು ಸೆಲೆಕ್ಟ್ ಮಾಡಬೇಕು ಫಸ್ಟು ಅನ್ನುವಂಥದ್ದು. ಇದನ್ನು ಕಾಂಪ್ಲೆಕ್ಸ್ ಅಂತ ಅನ್ಕೊಳ್ಳೋಣ. ನೋಡಿ, ಇದು ಪೂರ್ವ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ. ನೋಡಿ, ಈ ಹೋಟೆಲ್ ಮಾಡುವಂಥ ಸಂದರ್ಭದಲ್ಲಿ ಗಮನಿಸಬೇಕಾಗಿರುವಂಥದ್ದೇನು, ಯಾಕೆ ನಾವು ಹೋಟೆಲಲ್ಲಿ ಫೇಲ್ಯೂರ್ಸ್ ಆಗ್ತೀವಿ ತುಂಬ ಅಂದ್ರೆ, ನೋಡಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಇದು ಈಶಾನ್ಯ, ಇದು ನೈಋತ್ಯ ಮೂಲೆ. ಫಸ್ಟ್ ಆಫ್ ಆಲ್ ಈಶಾನ್ಯ ಮತ್ತು ನೈಋತ್ಯ ಮೂಲೆ, ಈ ಎರಡೂ ಮೂಲೆಗಳನ್ನ ಈ ಕಾಂಪ್ಲೆಕ್ಸ್ ಅಲ್ಲಿ ಏನು ಓವರ್ ಆಲ್ ಕಾಂಪ್ಲೆಕ್ಸ್ ಇರುತ್ತೆ, ಈ ಕಾಂಪ್ಲೆಕ್ಸ್ ಅಲ್ಲಿ ತುಂಬಾ ಜನ ಹೇಳಿದ್ರು, ಅಯ್ಯೋ ನಾರ್ತ್ ಈಸ್ಟ್ ಕಾರ್ನರ್ ಸಿಕ್ಬಿಡ್ತು ನಮಗೆ, ತುಂಬಾ ಒಳ್ಳೇದು, ಇಲ್ಲಿ ಹೋಟ್ಲ್ ಮಾಡಿದ್ರೆ ಒಳ್ಳೇದಾಗ್ಬಿಡುತ್ತೆ ಅಂತ. ನೀವು ನೋಡಿ, ನಾರ್ತ್ ಈಸ್ಟ್ ಅಲ್ಲಿ ಹೋಟ್ಲ್ ಮಾಡಿರೋರು 90% ಜನ ಸಕ್ಸಸ್ ಆಗಿರಲ್ಲ. ಕಾರಣ ಏನಂದ್ರೆ, ನಾರ್ತ್ ಈಸ್ಟ್ ಕಾರ್ನರ್ ಬಂದು ಇಟ್ ಇಸ್ ಎ ಕಾಮ್ನೆಸ್, ಅದು ತುಂಬಾ ಪ್ರಶಾಂತವಾದಂತಹ ಸ್ಥಳ, ಪ್ರಶಾಂತವಾಗಿ ಇರುವಂತಹ ಸ್ಥಳ. ಇದಕ್ಕೆ ರೆಸಿಡೆನ್ಷಿಯಲ್ ಇಸ್ ವೆರಿ ಗುಡ್, ವಾಸ ಮಾಡ್ಲಿಕ್ಕೆ ಮನೆ ತುಂಬಾ ಒಳ್ಳೇದು. ಅಥವಾ ಯಾವುದೋ ಒಂದು ಪೂಜಾ ಸಾಮಗ್ರಿ ಅಂಗಡಿ ಓಕೆ, ಅಥವಾ ಮನೆ ಸಂಬಂಧಪಟ್ಟಂತ ಒಂದಷ್ಟು ಥಿಂಗ್ಸ್ ಇರುವಂತಹ ಶಾಪ್ಸ್ ಓಕೆ. ಆದ್ರೆ ಹೋಟೆಲ್ ಅಂತ ಬಂದಾಗ ಇಟ್ ಈಸ್ ಎ ಬಿಸ್ನೆಸ್. ನೋಡಿ, ಈಶಾನ್ಯ ಪ್ರಾಬ್ಲಮ್ ಏನ್ ಗೊತ್ತಾ, ನಾರ್ತ್ ಈಸ್ಟ್ ಕಾರ್ನರ್ ಹೋಟ್ಲು ಮಾಡಿದ್ರೆ ಈಶಾನ್ಯ ಮುಂದೆ ಗುರು ಕೇತು ಕಾಂಬಿನೇಷನ್, ಅದು ಗುರು ಮತ್ತೆ ಕೇತು ವಿಷಯ ಮೋಕ್ಷ ಚಿಂತನೆ. ಅಲ್ಲಿ ಬಿಸ್ನೆಸ್ ಮಾಡಪ್ಪ ಅಂತಂದ್ರೆ ಅಲ್ಲಿ ಕೂತ್ಕೊಂಡು ಹೋಟ್ಲ್ ಮಾಡೋದು ಹೆಂಗ್ ನಡೆಯುತ್ತೆ, ಹೋಟ್ಲಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕು, ಹೋಟ್ಲ್ನ ಡೆಕೋರೇಟಿವ್ ಆಗಿ ಹೇಗೆ ಮಾಡಬೇಕು. ನೋಡಿ ಸರ್, ಈ ಹೋಟ್ಲ್ ಬಿಸ್ನೆಸ್ ಚೆನ್ನಾಗಿ ಆಗ್ತಿಲ್ಲ, ಆದ್ರೆ ನೆಕ್ಸ್ಟ್ ಹೋಟ್ಲ್ ಮಾಡೋರಿಗೆ ನಾನೇ ಗೈಡ್ ಮಾಡ್ತೀನಿ, ಹೋಟ್ಲ್ನ ಹಿಂಗೆ ಸೆಟಪ್ ಮಾಡಬೇಕು ಅಂತ ಬುದ್ಧಿ ಹೇಳ್ಕ ಕೂತಿರ್ತೀವಿ. ನಾರ್ತ್ ಈಸ್ಟ್ ಅಲ್ಲಿ ಬಿಸ್ನೆಸ್ ಆಗಲ್ಲ. ಮತ್ತೆ ನಾರ್ತ್ ಈಸ್ಟ್ ಅಲ್ಲಿ ಹೋಟ್ಲ್ ಮಾಡಿದವ್ರಿಗೆ ಏನಾಗುತ್ತೆ ಅಂದ್ರೆ, ಎಷ್ಟೇ ಇನ್ವೆಸ್ಟ್ಮೆಂಟ್, ಎಷ್ಟೇ ಡಿಸೈನ್ಡ್ ಆಗಿ, ಎಷ್ಟೇ ಅಥೆಂಟಿಕ್ ಆಗಿ ನೀವು ಮಾಡಿದ್ರು ಕೂಡ ನಿಮ್ಮ ಎಕ್ಸ್ಪೆಕ್ಟೇಷನ್ ತರ ಬಿಸ್ನೆಸ್ ನ ಮಾಡ್ಲಿಕ್ಕೆ ನಾರ್ತ್ ಈಸ್ಟ್ ಅಲ್ಲಿ ಆಗಲ್ಲ. ಇನ್ನು ನೈಋತ್ಯ ಮೂಲೆ ನೋಡಿ, ನೈಋತ್ಯ ಮೂಲೆ ಇದೆಯಲ್ಲ, ಇದು ಕೂಡ ರಾಂಗ್ ಸೆಲೆಕ್ಷನ್. ನೈಋತ್ಯ ಮೂಲೆ ಬಂದು ರಾವು ದಿಕ್ಕಿದು, ಯಜಮಾನನ ದಿಕ್ಕು. ಇಲ್ಲಿ ಏನಿದ್ರು ಹೆವಿ ಲೋಡ್ ಇಡುವಂತಹ ಶಾಪ್ಗಳನ್ನ ಮಾಡುವಂಥದ್ದು ತುಂಬಾ ಒಳ್ಳೇದು. ಮೆಕ್ಯಾನಿಕಲ್ ಸಂಬಂಧಪಟ್ಟಂಥದ್ದು ಮಾಡ್ಬೋದು, ಅಥವಾ ಗ್ರಾಸರಿಗೆ ಸಂಬಂಧಪಟ್ಟಂಥದ್ದು ಅಂಗಡಿಗಳನ್ನ ಮಾಡ್ಬೋದು, ಅದು ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ.
ಜೊತೆಗೆ ಫರ್ನಿಚರ್ ಅಂಗಡಿ ಮಾಡ್ತೀರಾ, ಇಸ್ ಗುಡ್, ಮಾಡಿ, ಅದು ಏನು ಪ್ರಾಬ್ಲಮ್ಸ್ ಆಗಲ್ಲ ನಿಮಗೆ. ಆದ್ರೆ ಹೋಟೆಲ್ ಅನ್ನುವಂಥ ಬಿಸ್ನೆಸ್ ಅನ್ನ ಮಾಡಬಾರ್ದು. ಹೋಟೆಲ್ ಯಾಕಂದ್ರೆ ನೋಡಿ, ನೈಋತ್ಯ ಮೂಲೆ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸ್ಟೋರೇಜ್ ರೂಮ್ ಆಗಿ ಬಳಸ್ತಿದ್ರು. ದವಸ ಧಾನ್ಯಗಳನ್ನ ಇಡ್ತಾ ಇದ್ರು, ಮತ್ತೆ ತೋಟದಿಂದ ತಗೊಬಂದಂತ ತೆಂಗಿನಕಾಯಿಗಳನ್ನ ಅಲ್ಲಿ ಇದ್ರು. ಮತ್ತೆ ನೆಕ್ಸ್ಟ್ ಇಯರ್ ದವಸ ಧಾನ್ಯಗಳನ್ನ ಬಿಡ್ಲಿಕ್ಕೆ ಅದನ್ನ ಶೇಖರಣೆ ಮಾಡ್ಲಿಕ್ಕೆ ಬಳಸ್ತಾ ಇದ್ರು. ಈ ರೀತಿಯಾಗಿ ನೈಋತ್ಯ ಮೂಲೆ ಸ್ಟೋರೇಜ್ ರೂಮ್, ಇಲ್ಲಿ ಏನ್ ಇಡ್ತೀವಿ ಅದು ಲಾಂಗ್ ಟರ್ಮ್ ಅಲ್ಲಿ ಕೆಡಲ್ಲ ಮತ್ತು ಲಾಂಗ್ ಟರ್ಮ್ ಅಲ್ಲಿ ನಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ. ಯಾವಾಗ ನೈಋತ್ಯ ಮೂಲೆ ಅಂತ ಕರಿತೀವಿ, ಈ ಮೂಲೆಗೆ ತಗೊಂಡು ಬಂದು ರಾವು ಅಲ್ಲಿ ಬೆಂಕಿ ಹಚ್ಚಕ್ ಶುರು ಮಾಡ್ತಿರೋ, ಒಂದು ಓನರ್ಶಿಪ್ಗಳು ಚೇಂಜ್ ಆಗ್ತದೆ ಮತ್ತು ಪಾರ್ಟ್ನರ್ಶಿಪ್ ಇದ್ರೆ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅದ್ರ ಜೊತೆಗೆ ಹೋಟೆಲ್ ಬಿಸ್ನೆಸ್ ಅಂತೂ ಚೆನ್ನಾಗಿ ನಡೆಯೋದೇ ಇಲ್ಲ. ಅದರಲ್ಲೂ ಕೂಡ ನೀವು ಈಶಾನ್ಯದ ಮೂಲೆಗೆ ಹೋಗ್ಬಿಟ್ಟು ಏನಾದ್ರು ನಾನ್ ವೆಜ್ ಹೋಟ್ಲು ಮಾಡಿದೀರಾ ಅಂದ್ರೆ ಅದಕ್ಕಿಂತ ಕೆಟ್ಟ ನಿರ್ಧಾರ ಇನ್ನೊಂದಿಲ್ಲ. ಆದ್ರೆ ಹೋಟ್ಲಿಗೆ ಯಾವ ದಿಕ್ಕು ತುಂಬಾ ಒಳ್ಳೇದು ನೋಡಿ, ಇದು ಓನರ್ಶಿಪ್, ನೈಋತ್ಯ ಮೂಲೆ ಓನರ್ಶಿಪ್ ಅನ್ನ ಚೇಂಜ್ ಮಾಡುತ್ತೆ, ಫೈನಾನ್ಷಿಯಲಿ ಸ್ಟ್ರಗಲ್ ಅನ್ನ ಕೊಡುತ್ತೆ ಮತ್ತು ಸಾಲಕ್ಕೆ ಸಿಕ್ಕಾಕೊಳ್ಳುವಂತ ರೀತಿಯಲ್ಲಿ ಮಾಡುತ್ತೆ, ಭ್ರಮೆಯಲ್ಲಿ ಸಿಕ್ಕಾಕ್ಸುತ್ತೆ. ನೋಡಿ, ಆ ಹೋಟ್ಲಿಗೆ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಗೇ ಇರಲ್ಲ. ಅದಕ್ಕೆ ತಗೊಂಡು ಹೋಗ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋದು, ಅಥವಾ ಯಾರೋ ಫ್ರೆಂಡ್ ಹೇಳ್ದ ಅಂದ್ಬಿಟ್ಟು ಹೋಗ್ಬಿಟ್ಟು ಕಮಿಟ್ ಆಗ್ಬಿಟ್ಟು ಮಾಡ್ಬಿಡುವಂಥದ್ದು. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಬಿಸ್ನೆಸ್ ಲಾಸ್ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಈಶಾನ್ಯ ಮೂಲೆ ಅಂದ್ರೆ ಒಂದು ಕಾಂಪ್ಲೆಕ್ಸ್ ಅಂತ ಬಂದಾಗ ಆ ಕಾಂಪ್ಲೆಕ್ಸ್ ಅಲ್ಲಿ ಈಶಾನ್ಯ ಮತ್ತು ನೈಋತ್ಯ ಈ ಎರಡೂ ಮೂಲೆಗಳನ್ನ ಆದಷ್ಟು ಅವಾಯ್ಡ್ ಮಾಡುವಂಥದ್ದು ಮೇಜರ್ ಆಗಿ ತುಂಬಾ ಒಳ್ಳೇದು ಹೋಟೆಲ್ಗೆ. ದಿ ಬೆಸ್ಟ್ ಯಾವುದು ಅಂದ್ರೆ ಒಂದು ಸೌತ್ ಈಸ್ಟ್, ಎರಡನೇದು ನಾರ್ತ್ ವೆಸ್ಟ್. ಈ ಎರಡೂ ದಿಕ್ಕುಗಳಲ್ಲಿ ಹೋಟೆಲ್ ಮಾಡಿದ್ರೆ ಮಿನಿಮಮ್ ಗ್ಯಾರಂಟಿ ಬಿಸ್ನೆಸ್ ಚೆನ್ನಾಗಾಗುತ್ತೆ. ಅದರಲ್ಲೂ ಕೂಡ ನಿಮ್ಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ, ನಿಮ್ಗೆ ಅನುಭವ ಇದೆ. ನನಗೆ ವಾಸ್ತು ಗೊತ್ತು, ವಾಸ್ತು ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ, ಒಬ್ರು ಒಳ್ಳೆ ಕನ್ಸಲ್ಟೆಂಟ್ ಇಟ್ಕೊಂಡಿದ್ದೀನಿ ಮತ್ತು ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಏನಾದರೂ ಆದರೆ ತುಂಬಾ ಒಳ್ಳೆ ಬಿಸ್ನೆಸ್ ಆಗುತ್ತೆ ನಿಮಗೆ ಸೌತ್ ಈಸ್ಟ್ ಮತ್ತೆ ನಾರ್ತ್ ವೆಸ್ಟ್ ಅಲ್ಲಿ. ಅದರಿಂದ ದಿ ಬೆಸ್ಟ್ ಅಂತ ಬಂದಾಗ ನಿಮಗೆ ಅಗ್ನಿ ಮೂಲೆ ಮತ್ತು ವಾಯುವ್ಯ ಮೂಲೆ ಆಗುತ್ತೆ. ಈಶಾನ್ಯ ಮತ್ತು ನೈಋತ್ಯ ಮೂಲವನ್ನ ಯಾವಾಗ್ಲೂ ಕೂಡ ಇದನ್ನ ತೆಗಿಬೇಕು. ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಮಾಡಬಾರ್ದು. ಮಾಡಿದ್ರೆ ಅದು ಸಕ್ಸಸ್ ಆಗಲ್ಲ. ಸಿಕ್ಕಾಬಿಟ್ಟೆ ಓನರ್ಶಿಪ್ ಚೇಂಜ್ ಆಗುವಂಥದ್ದು, ಲಾಸ್ ಆಗುವಂಥದ್ದು, ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುವಂಥದ್ದು, ಸಾಲಕ್ಕೆ ಸಿಕ್ಕಾಕೊಳ್ಳುವಂಥದ್ದು, ಈ ರೀತಿಯ ಸಮಸ್ಯೆಗಳು ಮೇಜರ್ ಆಗಿ ನಿಮ್ಮನ್ನ ಪೀಡಿಸುತ್ತೆ. ಅದರಿಂದ ಒಂದು ಹೋಟೆಲ್ ಮಾಡುವಂತ ಸಂದರ್ಭದಲ್ಲಿ ಇದು ಒನ್ಲಿ ಫಾರ್ ಅಪ್ಲಿಕೇಬಲ್. ನಾನು ಹೇಳ್ತಾ ಇರುವಂಥದ್ದು ನಿಮ್ಮ ಓವರ್ ಆಲ್ ಕಾಂಪ್ಲೆಕ್ಸ್ ಅಂತ ಬಂದಾಗ ಕಾಂಪ್ಲೆಕ್ಸ್ ಅಲ್ಲಿ ಎಲ್ಲಿ ಮಾಡಬೇಕು ಅಂತ. ಲೇಔಟ್ ಅಂತ ಬಂದಾಗ ಒಂದು ಲೇಔಟ್ ಅಲ್ಲಿ ಕೂಡ ಇದೇ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ. ಆದಷ್ಟು ನಾರ್ತ್ ಈಸ್ಟ್ ಕಾರ್ನರ್, ಸೌತ್ ವೆಸ್ಟ್ ಕಾರ್ನರ್ಗಳಲ್ಲಿ ನೀವು ಹೋಟೆಲ್ ಬಿಸ್ನೆಸ್ ನ ಮಾಡುವಂಥದ್ದು ಶುಭದಾಯಕವಂಥದ್ದಲ್ಲ. ಇವೆರಡನ್ನ ನೀವು ಗಮನಿಸ್ಕೊಂಡು ಹೋಟೆಲ್ ಮಾಡಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೋಟೆಲ್ ಅಲ್ಲಿ ಧನಾಕರ್ಷಣೆ ಹೇಗಾಗುತ್ತೆ, ಜನಾಕರ್ಷಣೆ ಹೇಗಾಗುತ್ತೆ, ಅದಕ್ಕೆ ಯಾವ ದಿಕ್ಕು ಬಹಳ ಮುಖ್ಯ ಆಗುತ್ತೆ, ಮತ್ತೆ ಅಲ್ಲಿ ನೀವು ಕೂತ್ಕೊಂಡಂತ ಸಂದರ್ಭದಲ್ಲಿ ನೀವು ಕೂತ್ಕೊಳ್ಳುವಂತ ಜಾಗ, ದುಡ್ಡನ್ನ ಕಲೆಕ್ಟ್ ಮಾಡುವಂತ ಕೌಂಟರ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಒಲೆಯನ್ನ ಇಡುವಂತ ದಿಕ್ಕು ಬಹಳ ಮುಖ್ಯ ಆಗುತ್ತೆ. ಇವೆಲ್ಲ ಎಲ್ಲಿರ್ಬೇಕು ಅನ್ನುವಂತಹ ವಿಚಾರಗಳನ್ನ ಮುಂದಿನ ಸಂಚಿಕೆಗಳಲ್ಲಿ ನಾನು ತಿಳಿಸ್ತೇನೆ. ನಿಮಗೂ ಕೂಡ ಹೆಚ್ಚಿನ ವಿಚಾರಗಳು ತಿಳ್ಕೋಬೇಕು, ವಾಸ್ತು ಕನ್ಸಲ್ಟೇಷನ್ ಮಾಡಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂದ್ರೆ ಭೇಟಿ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.